ಸ್ನೇಹಿತರೆ, ಗೌರಿ ಪೂಜೆ ಎಂದರೆ ದಾಂಪತ್ಯ ಜೀವನದಾತರಾದ ಉಮಾಮಹೇಶ್ವರರ ಪೂಜೆ ಎಂದರ್ಥ. ಗೌರಿ ದೇವಿಗೆ ಭಗವಂತನ ವರದಿಂದಾಗಿ ಯಾರು ಗೌರಿ ದೇವಿಯ ಅಂತರ್ಯಾಮಿ ಪೂಜೆಯನ್ನು ನಿತ್ಯವೂ ಮಾಡುವರೋ ಅವರಿಗೆ ಜೀವನದಲ್ಲಿ ಸುಖ, ಸಂತೋಷ, ಸೌಭಾಗ್ಯ, ಸಂತಾನಾದಿ ಲಾಭಗಳುಂಟಾಗುತ್ತವೆ. ಭಾದ್ರಪದ ಮಾಸ ಶುಕ್ಲ ಪಕ್ಷದ ತದಿಗೆ ದಿನದಂದು ಸ್ವರ್ಣಗೌರಿ ವ್ರತವನ್ನು ಆಚರಿಸಲಾಗುತ್ತದೆ. ಸ್ವರ್ಣಗೌರಿ ಎಂದರೆ ಜಗನ್ಮಾತೆಯಾದ ಪಾರ್ವತೀ ದೇವಿ. ಆಕೆ ಜಗದ್ವಂದ್ಯಳು. ದಕ್ಷ ಮಹಾರಾಜನ ಮಗಳಾಗಿ ಹುಟ್ಟಿ ಶಿವನ ಮಡದಿಯಾದ ದಾಕ್ಷಾಯಿಣಿ ತವರಿನಲ್ಲಿ ತಂದೆ ಮಾಡುವ ಯಾಗಕ್ಕೆ ಬಂದು ಅವಮಾನಿತಳಾಗುತ್ತಾಳೆ. ಯಜ್ಞಕುಂಡದಲ್ಲೇ ಪ್ರಾಣತ್ಯಾಗ ಮಾಡಿದ ಆಕೆ ಹುಟ್ಟಿದ್ದು ಮಹಾಶಿವ ಭಕ್ತನಾದ ಹಿಮವಂತ ಮತ್ತು ಆತನ ಪತ್ನಿ ಮೇನಾದೇವಿಯರಿಗೆ ಮಗಳಾಗಿ. ಗಿರಿಜೆ ಶಿವಲಿಂಗ ದರ್ಶನ ಮಾಡಿಯೇ ಕಣ್ತೆರೆದವಳು. ಶಿವಭಕ್ತಿಯಾಗಿಯೇ ಬೆಳೆದಳು ಗೌರಿ. 16 ವರ್ಷ ಘೋರ ತಪಸ್ಸನ್ನು ಆಚರಿಸಿ ಶಿವನನ್ನು ಮೆಚ್ಚಿಸಿ ಪಾರ್ವತೀ ದೇವಿಯು ಶಿವನನ್ನು ಮದುವೆಯಾಗುತ್ತಾಳೆ. ಶಿವನ ಅರ್ಧಾಂಗಿ ಪಾರ್ವತಿ ಹರಿತಾಳಿಕ ಉಪವಾಸ ಮಾಡುತ್ತಾ ಅಪರ್ಣ ಎಂದು ಕರೆಸಿಕೊಂಡು ಯಶಸ್ವಿಯಾಗಿ ಶಿವನನ್ನು ಪಡೆದಳು ಎನ್ನುವ ಕಥೆಯಿದೆ. ಹೀಗೆ ಶಿವನನ್ನು ವರಿಸಿದ ಕೈಲಾಸವಾಸಿಯಾದ ಪಾರ್ವತಿಗೆ ಒಮ್ಮೆ ತನ್ನ ತವರು ಮನೆಗೆ ಬರುವ ಬಯಕೆಯಾಯಿತು. ಶಿವನ ಅನುಮತಿ ಪಡೆದು ಭೂಲೋಕಕ್ಕೆ ಬಂದ ದಿನವೇ ಭಾದ್ರಪದ ಮಾಸ ಶುಕ್ಲ ಪಕ್ಷದ ತೃತೀಯ. ಸ್ವರ್ಣಗೌರಿ ವ್ರತ ಎಂದರೆ ಹೆಸರೇ ಸೂಚಿಸುವಂತೆ ಸ್ವರ್ಣ ಬಣ್ಣದಲ್ಲಿ ಹೊಳೆಯುವ ಗೌರಿಯನ್ನು ಪೂಜಿಸುವುದು ಎಂದರ್ಥ. ಮತ್ಸ್ಯ ಪುರಾಣದಲ್ಲಿ ಪಾರ್ವತೀ ದೇವಿಗೆ ಗೌರಿ ಎಂಬ ಹೆಸರು ಹೇಗೆ ಬಂತು ಎನ್ನುವುದರ ಕಥೆಯಿದೆ. ಪಾರ್ವತಿ ಮೂಲತಃ ಕಪ್ಪು ಬಣ್ಣದವಳಾಗಿರುತ್ತಾಳೆ. ಒಮ್ಮೆ ಶಿವನು ಪಾರ್ವತಿಯನ್ನು ಕಾಳಿ ಎಂದು ಸಂಬೋಧಿಸುತ್ತಾರೆ. ಕಾಳಿ ಎಂಬ ಪದ ಕತ್ತಲು ಮತ್ತು ಕಪ್ಪು ಬಣ್ಣವನ್ನು ಹೋಲುತ್ತದೆ. ಪಾರ್ವತಿ ಕಾಳಿ ಎಂದು ಕರೆಯಲ್ಪಟ್ಟದ್ದನ್ನು ಅವಹೇಳನ ಎಂದು ಭಾವಿಸಿ ಬ್ರಹ್ಮನ ಕುರಿತು ತಪಸ್ಸು ಆಚರಿಸುತ್ತಾಳೆ. ತನ್ನ ಬಣ್ಣವನ್ನು ಬದಲಿಸುವಂತೆ ಕೋರುತ್ತಾಳೆ. ಅವಳ ತಪಸ್ಸಿಗೆ ಮೆಚ್ಚಿದ ಚತುರ್ಮುಖನು ಹಾಗೆಯೇ ಅವಳ ಬಣ್ಣವನ್ನು ಬದಲಿಸಿದನು. ಹೀಗೆ ಬದಲಾದ ಬಣ್ಣದಿಂದ ಬಂದ ಹೆಸರು ಗೌರಿ ಎಂದು ಅರ್ಥ. ಬಿಳಿ ಬಣ್ಣ ಅಥವಾ ಬಂಗಾರದಂತೆ ಹೊಳೆಯುವ ಬಣ್ಣ ಎಂದರ್ಥ. ಈ ದಿನ ಕೈಲಾಸದಿಂದ ತನ್ನ ತವರಾದ ಹಿಮಾಲಯಕ್ಕೆ ಬರುತ್ತಾಳೆ. ತನ್ನ ತವರಿಗೆ ಬಂದ ಗೌರಿ ಮುತ್ತೈದೆಯರ ರೂಪದಲ್ಲಿ ನಮ್ಮ ಮನೆಗೆ ಬಂದಿರುವಳು ಎಂದು ಭಾವಿಸಿ ಮರದ ಬಾಗಿನ ಕೊಡುವ ಸಂಪ್ರದಾಯವಿದೆ. ಭಾಗವತದಲ್ಲಿ ರುಕ್ಮಿಣೀ ದೇವಿಯು ಸಹ ಕೃಷ್ಣನೇ ತನಗೆ ಪತಿಯಾಗಲೆಂದು ಭವಾನಿಯನ್ನು ಸ್ತುತಿಸಿದ್ದಾಳೆ. ಹೀಗೆ ಗೌರಿ ಪೂಜೆಯು ಸದ್ಗುಣಿಯಾದ ಪತಿ ಲಾಭಕ್ಕೆ, ದಾಂಪತ್ಯಕ್ಕೆ, ಪತಿಯ ಶ್ರೇಯೋಪ್ರಾಪ್ತಿಗೆ, ಆಯುರಾರೋಗ್ಯಕ್ಕೆ, ಅಖಂಡ ಸೌಭಾಗ್ಯಕ್ಕಾಗಿ ಗೌರಿ ಪೂಜೆ ಅವಶ್ಯಕವಾಗಿದೆ. ಇದೊಂದು ನಿತ್ಯ ಮುತ್ತೈದೆತನ ನೀಡುವ ವ್ರತವಾಗಿದೆ. ಯಾವುದೇ ವ್ರತವಾಗಲಿ ಹಬ್ಬವಾಗಲಿ ಮುಂಚಿತವಾಗಿಯೇ ಸಿದ್ಧತೆಯನ್ನ ಮಾಡ್ಕೋಬೇಕಾಗುತ್ತದೆ. ಅದಕ್ಕಾಗಿ ಭಾದ್ರಪದ ಶುಕ್ಲ ಪಾಡ್ಯ ದಿನದಂದು ತಲೆ ಸ್ನಾನವನ್ನ ಮಾಡಿಕೊಂಡು ಮೊರದ ಬಾಗಿಣಕ್ಕೆ ಮೊರವನ್ನು ಶುಭ್ರಗೊಳಿಸಿ ಅರಿಶಿಣ, ಕುಂಕುಮ, ಸಿಂಧೂರವನ್ನ ಹಚ್ಚಿ ಒಣಗಿಸಬೇಕು. ನಂತರ ಬಾಗಿಣಕ್ಕೆ ಏನೇನೋ ಹಾಕ್ತೀವಿ ವಸ್ತುಗಳನ್ನ, ಸೌಭಾಗ್ಯದ ವಸ್ತುಗಳು, ಧಾನ್ಯದ ವಸ್ತುಗಳು, ಇವೆಲ್ಲವನ್ನ ಹಾಕ್ತಿವಲ್ಲ ಅದನ್ನೆಲ್ಲ ಬಾಗಿಣದ ಒಳಗೆ ಹಾಕಿ ಇಡಬೇಕು. ಬಾಗಿಣಕ್ಕೆ ಏನೇನು ಹಾಕಬೇಕು, ಯಾವ ರೀತಿ ಸಮರ್ಪಿಸಬೇಕು ಅನ್ನೋದರ ಬಗ್ಗೆ ಈಗಾಗಲೇ ವಿಡಿಯೋವನ್ನ ಮಾಡಿದ್ದೇನೆ. ಅದನ್ನ ಈ ಚಾನೆಲ್ನಲ್ಲಿ ನೀವು ವೀಕ್ಷಿಸಬಹುದು. ಬಿದಿಗೆ ದಿನದಂದು ಬಳೆಯನ್ನ ತೊಟ್ಕೋಬೇಕು. ಬಣ್ಣದ ಗೌರಿ ಇಡ್ತಕ್ಕಂಥವ್ರು ಮನೆಗೆ ಬಣ್ಣದ ಗೌರಿಯನ್ನ ಶುಭ ಗಳಿಗೆಯಲ್ಲಿ ಬಿದಿಗೆ ದಿನ ತಗೊಂಡ್ ಬರ್ಬೇಕು. ತದಿಗೆ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮನೆ ಬಾಗಿಲನ್ನು ಒರೆಸಿ ಮನೆಯನ್ನು ಶುಚಿಗೊಳಿಸಿ ರಂಗವಲ್ಲಿಯಿಂದ ಅಲಂಕರಿಸಬೇಕು. ಸ್ನಾನವನ್ನು ಮಾಡಿ ಶುಚಿಯಾದ ಶುಭ್ರವಾದ ವಸ್ತ್ರವನ್ನ ಹಾಕೋಬೇಕು. ಪರಿಶುದ್ಧವಾದ ಪೂಜೆಯ ಸ್ಥಾನದಲ್ಲಿ ಫಲಪುಷ್ಪಗಳಿಂದ ಅಲಂಕೃತವಾದ ಮಂಟಪದಲ್ಲಿ ನೀವು ಕಲಶವನ್ನ ಸ್ಥಾಪಿಸಬೇಕು. ಯಾವ ರೀತಿ ಎಂದರೆ ಮೊದಲಿಗೆ ಗಣೇಶನ ಫೋಟೋವನ್ನ ನೀವು ಇಡಬೇಕು. ಮಾವಿನ ಸೊಪ್ಪಿನ ತೋರಣ ಮತ್ತು ಬಾಳೆ ಕಂಬವನ್ನ ಕಟ್ಟಬೇಕು. ನಂತರ ಒಂದು ಹಿತ್ತಾಳೆ ಪಾತ್ರೆ ಅಥವಾ ಬೆಳ್ಳಿ ಪಾತ್ರೆ ಅಥವಾ ಬಾಳೆ ಎಲೆಯಲ್ಲಿ ನೀವು ಅಕ್ಕಿಯನ್ನ ಹರಡಬೇಕು. ಹೀಗೆ ತಟ್ಟೆಯ ಮೇಲೆ ಕಲಶವನ್ನ ಇಡಬೇಕು. ಒಂದು ಬೆಳ್ಳಿ ಲೋಟದಲ್ಲಿ ಸ್ವಲ್ಪ ನೀರು, ಅರಿಶಿಣ, ಕುಂಕುಮ, ಚಂದ್ರ, ಅಕ್ಷತೆ ಹಾಕಿ 5 ವೀಳ್ಯದೆಲೆ, 5 ಚಿಗುರು ವೀಳ್ಯದೆಲೆಯನ್ನ ಇಡಬೇಕು. ಆ ಲೋಟಕ್ಕೆ ಸುಣ್ಣ ಬಳೆದು ಸುತ್ತಲೂ 4 ಕಡೆಯೂ ಅರಿಶಿಣ ಕುಂಕುಮವನ್ನ ಹಚ್ಚಬೇಕು. ಕಳಶದ ಪಕ್ಕದಲ್ಲಿ ಬಳೆ ಬಿಚ್ಚೋಲಿಯನ್ನು ಇಡಬೇಕು. ಕಳಶದ ಹಿಂದೆ ಮರಳು ಗೌರಮ್ಮವನ್ನು ಇಡುವ ಪದ್ಧತಿ ಇರುವವರು ಮರಳು ಗೌರಮ್ಮವನ್ನ ಇಡಬೇಕು. ಮರಳು ಗೌರಮ್ಮ ಇಡುವವರು ಯಾವ ರೀತಿ ಇಡ್ತಾರೆ ಅಂದ್ರೆ
ಒಂದು ಅರಿಶಿಣದ ಅಂದರೆ ಹಳದಿ ಬಟ್ಟೆಯಲ್ಲಿ ಮರಳನ್ನ ತುಂಬಿಸಿ ಶಿವನ ಲಿಂಗದ ರೂಪದಲ್ಲಿ ಸುತ್ತಿ ಕಟ್ಟಿ ಇಡಬೇಕು. ಮತ್ತೆ ಅದರ ಮೇಲೆ ಕರಿ ಬಟ್ಟೆಯನ್ನ ಹೊದಿಸ್ತಾರೆ. ನಂತರ ಕಳಶದ ಮುಂದೆ ಅರಿಶಿಣದ ಗೌರಮ್ಮ ಇಡುವವರು ಅರಿಶಿಣದ ಗೌರಮ್ಮವನ್ನ ಮಾಡಿ ಇಡಬೇಕು. ಅದಕ್ಕೆ ಅರಿಶಿಣ ಕುಂಕುಮ ಚಂದ್ರವನ್ನ ಇಡಬೇಕು. ಅರಿಶಿಣದ ಗೌರಮ್ಮದ ಹಿಂದೆ ಪ್ರತಿಬಿಂಬದಂತೆ ಕನ್ನಡಿ ಇಡಬೇಕು ಮತ್ತು ಗಣೇಶನ ವಿಗ್ರಹವನ್ನು ಇಡಬೇಕು. ಗಣೇಶನ ವಿಗ್ರಹ ಇಲ್ಲವಾದಲ್ಲಿ ಅಡಿಕೆ ಬೆಟ್ಟವನ್ನ ಸಹ ಇಡಬಹುದು. ಮತ್ತು ನೀವು ಅಂಗಡಿಯಿಂದ ತಂದಂತಹ ಬಣ್ಣದ ಗೌರಿಯನ್ನು ಸಹ ಕೂರಿಸುವವರು ಅದನ್ನ ಇಡಬಹುದು. ತಮ್ಮ ಮನೆಯ ಪದ್ಧತಿಯಂತೆ ನೀವು ಗೌರಿಯನ್ನ ಕೂರಿಸಬಹುದು. ಯಾಕಂದ್ರೆ ಗೌರಿ ಹಬ್ಬ ಅಂದ್ರೆ ವಿಭಿನ್ನವಾದ ಸಂಪ್ರದಾಯವಿರುತ್ತದೆ. ಕೆಲವರು ಮರಳು ಗೌರಿ ಇಡ್ತಾರೆ, ಕೆಲವರು ಬರೀ ಅರಿಶಿಣದ ಗೌರಿ ಪೂಜಿಸ್ತಾರೆ, ಇನ್ನು ಬಣ್ಣದ ಗೌರಿಯನ್ನು ಸಹ ಕೆಲವರು ಕೂರಿಸ್ತಾರೆ. ರವಿಕೆ ಮತ್ತು ಸೀರೆಯನ್ನು ಸಹ ಉಡಿಸಿ ಅದರ ಮೇಲೆ ನಾನು ಹೇಳಿದಂತಹ ಈ ತಟ್ಟೆಯನ್ನ ಇಟ್ಟು ಗೌರಿಯನ್ನ ಇಡ್ತಾರೆ. ಆ ನೆರಿಗೆಯ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನ ಹರಡಿ ಗಣೇಶನನ್ನು ಸಹ ಕೂರಿಸ್ತಾರೆ. ಅದರ ಅರ್ಥ ತಾಯಿಯ ಮಡಿಲಲ್ಲಿ ಗಣೇಶನನ್ನು ಕೂರಿಸಿ ಪೂಜೆ ಮಾಡಿದಂತೆ ಅರ್ಥ. ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು. ಪೂಜೆಯನ್ನ 2 ಬಗೆಯಲ್ಲಿ ಮಾಡಬಹುದು. ಅನುಕೂಲವಿದ್ದರೆ ಮಂತ್ರಗಳನ್ನ ಉಚ್ಚರಿಸುತ್ತಾ ಪೂಜಿಸಬಹುದು. ಶ್ರೀ ಗೌರಿಯೇ ನಮಃ ಎಂದು ಸಹ ಹೇಳುತ್ತಾ ಮಾಡಬಹುದು. ನೀವು ಯಾವ ರೀತಿ ಮಾಡಿದರೂ ಭಕ್ತಿಯಿಂದ ಮಾಡುವುದು ಮುಖ್ಯ. ಹೀಗೆ ಘಂಟಾನಾದವನ್ನ ಮಾಡ್ತಾ ಗಂಟೆಯ ಸದ್ದನ್ನು ಮಾಡ್ತಾ, ಹೆಂಗಸರು ಗಂಟೆಯನ್ನು ಹೊಡಿಬಾರ್ದು, ಗಂಟೆಯ ಶಬ್ದವನ್ನು ಇರಬೇಕು. ಆದ್ರೆ ಹೀಗೆ ಗೌರಿ ಪೂಜೆಯನ್ನು ಸಂಕಲ್ಪದಿಂದ ಶುರು ಮಾಡಿ ಸಂಕಲ್ಪ, ಕಳಶ ಪೂಜೆ, ಮಹಾಗಣಪತಿ ಪೂಜೆ, ಸ್ವರ್ಣ ಗೌರಿ ದೇವತಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವಿಯನ್ನ ಧ್ಯಾನಿಸಬೇಕು. ಹೂವು ಅಕ್ಷತೆಗಳಿಂದ ಆಕೆಯನ್ನು ಆವಾಹಿಸಿ ನೀವು ಅಣಿ ಮಾಡಿಕೊಂಡಿರುವ ರತ್ನ ಸಿಂಹಾಸನವನ್ನು ಸಮರ್ಪಿಸಬೇಕು. ಹೊಸ ದಾರವನ್ನು ಪೂಜೆ ಮಾಡಬೇಕು. ಅಂದ್ರೆ 16 ಗಂಟುಗಳ 16 ಎಳೆಯ 16 ಗಂಟುಗಳ ಗೌರಿ ದಾರವನ್ನ ಅಲ್ಲಿ ಇಟ್ಟು ಪೂಜೆಯನ್ನ ಮಾಡಬೇಕು. ಪಾದ್ಯ, ಅರ್ಘ್ಯ, ಆಚಮನ, ಮಧುಪರ್ಕ, ಪಂಚಾಮೃತ ಸ್ನಾನ, ಶುದ್ಧೋದಕ ಸ್ನಾನ, ವಸ್ತ್ರ ಅಂದ್ರೆ ಗೆಜ್ಜೆ ವಸ್ತ್ರ, 16 ಎಳೆಯ ಗೆಜ್ಜೆ ವಸ್ತ್ರವನ್ನ ಅರ್ಪಿಸಬೇಕು. ಶಕ್ತಿ ಇರುವವರು ಆಭರಣ ಅರ್ಪಿಸುವವರು ಸಹ ಅರ್ಪಿಸಬಹುದು. ಹೀಗೆ ಗಂಧ, ಅಕ್ಷತೆ, ಅರಿಶಿಣ, ಕುಂಕುಮ ಇಂತಹ ಸೌಭಾಗ್ಯ ದ್ರವ್ಯಗಳನ್ನ ಅರ್ಪಿಸಿ ಹೂವುಗಳನ್ನ ಅರ್ಪಿಸಬೇಕು. ಪೂಜೆಯನ್ನು ಸಲ್ಲಿಸಿ ಧೂಪ, ದೀಪ, ನೈವೇದ್ಯಕ್ಕೆ ಸಿಹಿ ಪದಾರ್ಥವನ್ನ ಅರ್ಪಿಸಬೇಕು. ಮಂಗಳಾರತಿ ಮಾಡಿ ಆರತಿಯನ್ನು ಬೆಳಗಿ ನೀವು ಗೌರಿಗೆ ಬಾಗಿಣವನ್ನ ಅರ್ಪಿಸಬೇಕು. ಬಾಗಿಣವನ್ನು ಅರ್ಪಿಸಿ ನೀವು 16 ಗಂಟುಗಳ ದಾರಕ್ಕೆ ಪೂಜೆ ಮಾಡಿರ್ತೀರಲ್ಲ, ಗೌರಿ ದಾರವನ್ನ ನೀವು ನಿಮ್ಮ ಬಲ ಕೈಗೆ ಕಟ್ಟಿಸ್ಕೋಬೇಕು. ನಂತರ ನೀವು ಬಂದಿರುವ ಮುತ್ತೈದೆಗೆ ನೀವು ಅರಿಶಿಣ ಕುಂಕುಮವನ್ನ ಕೊಟ್ಟು ಬಾಗಿಣವನ್ನ ಕೊಡಬೇಕು. ಕಾಲಿಗೆ ಕೈಗೆ ಅರಿಶಿಣವನ್ನ ಹಚ್ಚಿ ಅವರಿಗೆ ಅರಿಶಿಣ ಕುಂಕುಮವನ್ನ ಕೊಟ್ಟು ಮುಡ್ಕೊಳ್ಳೋದಿಕ್ಕೆ ಹೂವನ್ನ ಕೊಟ್ಟು ನಂತರ ನೀವು ಬಾಗಿಣವನ್ನ ಕೊಡಬೇಕು. ಬಾಗಿಣವನ್ನು ಕೊಟ್ಟು ಅವರ ಆಶೀರ್ವಾದವನ್ನ ನೀವು ಪಡ್ಕೋಬೇಕು. ನಂತರ ಮಾರನೇ ದಿನ ಗಣೇಶನ ಚತುರ್ಥಿ, ಗಣಪತಿಯ ಪೂಜೆಯನ್ನ ಮಾಡಬೇಕು. ಮತ್ತು ಗಣಪತಿ ಗೌರಿಯನ್ನ ಹೇಗೆ ನಾವು ಪೂಜೆ ಮಾಡ್ತೀವೋ ವಿಸರ್ಜನೆ ಕ್ರಮ ಸಹ ಅಷ್ಟೇ ಮುಖ್ಯವಾದದ್ದು. ಶುಭಗಳಿಗೆ ಶುಭ ದಿನವನ್ನ ನೋಡಿ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡುವಾಗ ಗೌರಿಗೆ ಮಡಲಕ್ಕಿಯನ್ನ ತುಂಬಿಸ್ಬೇಕು ಮತ್ತು ಉಪ್ಪಕ್ಕಿ ಪಪ್ಪಕ್ಕಿಯನ್ನು ಇಡುವ ಸಂಪ್ರದಾಯವು ಸಹ ಇರುತ್ತದೆ. ಅದರ ಬಗ್ಗೆ ನಾನು ಕ್ರಮವಾಗಿ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೇನೆ. ಶ್ರೀ ಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.